ನೋಡಿ, ಇದು ಮಾರ್ಕೆಟ್ ಎಂಟ್ರೆನ್ಸು. ಸೊ ಇದು ಬಂದ್ಬಿಟ್ಟು ನಿಮಗೆ ಶಿರಾ ಮತ್ತು ಬೆಂಗಳೂರು ಹೈವೇ ಅಂತ ಅಲ್ಲಿಂದ ಹತ್ರ ಆಗುತ್ತೆ. ಈ ಮಾರ್ಕೆಟ್ ಹೆಸರು ಬಂದ್ಬಿಟ್ಟು, ಸೊ ಇದು ಬಂದ್ಬಿಟ್ಟು ಎರಡನೇ ಮಾರ್ಕೆಟು. ನೀವು ನೋಡ್ತಾ ಇದ್ದೀರ, ಕಾಯಿ ಎಲ್ಲ ಗುಡ್ಡೆ ಮಾಡಿ ಹಾಕಿದ್ದಾರೆ, ಕಾಯಿ ಕೂಡ ಬರ್ತಾ ಇದೆ. ಸೊ ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಾಯಿ ಮಾರ್ಕೆಟು ಎಲ್ಲ ರೀತಿ ಕೃಷಿ ಇನ್ಫಾರ್ಮೇಷನ್ ನಿಮಗೆ ಈ ಚಾನಲ್ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಒಂದು ಐಡಿಯಾ ಕೂಡ ಸಿಗುತ್ತೆ ಯಾವ ಥರ ಮಾರ್ಕೆಟೆಲ್ಲ ಪ್ರೈಸಸ್ ಇರುತ್ತೆ. ನೀವು ಬರ್ದೇ ಕೂಡ ನೀವು ಅಲ್ಲಿಂದಲೇ ಕೂಡ ವೀಕ್ಷಣೆ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಲೊಕೇಶನ್ನು ಚೋಳೂರು ಅಂತ. ಇದು ಬಂದ್ಬಿಟ್ಟು ಗುಬ್ಬಿ ತಾಲೂಕು ಬರುತ್ತೆ ಅನಿಸುತ್ತೆ. ಓಕೆನಾ. ನಿಟ್ಟೂರಿಂದ ಕೂಡ ಬರ್ಬೋದು, ಇಲ್ಲ ನೀವು ಶಿರಾ ಮತ್ತು ಬೆಂಗಳೂರು ಹೈವೇಯಿಂದ ಕೂಡ ಇದಕ್ಕೆ ಬರ್ಬೋದು ಈ ಲೊಕೇಶನಿಗೆ. ಇಲ್ಲಿ ಕಾಯಿನ ಈ ಥರ ಗುಡ್ಡೆ ಮಾಡೋಕ್ಕಿದ್ದಾರೆ ನೋಡಿ. ನೋಡೋಣ ಬನ್ನಿ ಯಾವ ರೀತಿ ಹರಾಜಲ್ಲಿ ನಡೆಯುತ್ತೆ ಅನ್ನೋ ಫುಲ್ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ಕಾಯೆಲ್ಲ ಬರ್ತಾ ಇದೆ. ಇದು ಈ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ, ಇದು ಗುಡ್ಡೆ ಅಷ್ಟೇ. ಇದು ಎಷ್ಟು ಗುಡ್ಡೆ ಇದೆ ಅಂದರೆ ಅಷ್ಟಕ್ಕೆ ಅವ್ರ ಪ್ರೈಸ್ನ ಕೋಟ್ ಮಾಡ್ತಾರೆ. ಇಲ್ಲಿ ಮತ್ತು ಯಾವುದು ನಿಜ ಆ ಥರ ಏನು ಕೊಡೋದಿಲ್ಲ. ಕಮಿಷನ್ ಇರುತ್ತೆ ಅಂದರೆ 100ಕ್ಕೆ 5 ರೂಪಾಯಿ ಸೆಲ್ಲರು ಕೊಡಬೇಕು ಮತ್ತು ಬೈಯರು ಕೊಡಬೇಕು. ಇಲ್ಲಿ ಯಾವ ಥರ ಎಳ್ಕಾಯಿ ಯಾವುದೇ ತೆಗ್ದಾಕ ಹೋಗಿಲ್ಲ. ಬಟ್ ಇಲ್ಲಿ ಕಮ್ಮಿ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ಕೋಕೋನಟ್ಟು. ಅಂದರೆ ಈಗ ನೋಡೋಣ ಇವತ್ತು ಯಾವ ಥರ ಹರಾಜಾಗುತ್ತೆ ಅಂತ. ಅವ್ರು ಆ್ಯಕ್ಚುಲಿ ಹೇಳಿದ್ರು ಸ್ವಲ್ಪ ಲಾಸ್ಟ್ ಟೈಮ್ ಕಮ್ಮಿನೇ ಆಯಿತು ಅಂತಂದು. ಅದು ಆ್ಯಕ್ಚುಲಿ ಬಿಲೋ 20ನೇ ಹೇಳಿದ್ದಾರೆ ಅವರು. ನೋಡೋಣ ಇವತ್ತು ಯಾವ ಥರ ಪ್ರೈಸ್ ಆಗುತ್ತೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವೇ ಫಾಲೋ ಮಾಡಿ. ಮುಂದೆ ನೆಕ್ಸ್ಟ್ ಏನೇನು ರೇಟ್ ಆಗುತ್ತೆ ಎಲ್ಲ ವಿಡಿಯೋನು ಹಾಕ್ತಾ ಹೋಗ್ತೀನಿ ನಿಮಗೆ. ಇದು ಆ್ಯಕ್ಚುಲಿ ಒಳಗಡೆ ತುಂಬಿ ಹೊರಗಡೆ ಕಾಯಿಗಳನ್ನು ಹಾಕ್ತಾ ಇರೋದು ಇಲ್ಲಿ ಹೊರಗಡೆ. ಓಕೆನಾ. ಇಲ್ಲಿ ಒಳಗಡೆ ಆ್ಯಕ್ಚುಲಿ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ನಲ್ಲಿ ಭರ್ತಿಯಾಗಿ ಅಲ್ಲಿ ಹೊರಗಡೆಗೆ ಲೋಡ್ ಮಾಡ್ತಾ ಇದ್ದಾರೆ ಕಾಯಿನ. ಸೊ ಹಂಗಂದರೆ ತುಂಬಾ ಕಾಯಿ ಬರ್ತಾ ಇದೆ ಅಂತ ಅರ್ಥ ಈ ಮಾರ್ಕೆಟಿಗೆ. ಸೊ ತುಂಬಾ ಕಾಯಿ ಮಾರ್ಕೆಟಿಗೆ ಬಂದರೆ ಸ್ವಲ್ಪ ರೇಟು ಕೂಡ ಕಮ್ಮಿ ಸಿಗುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಕಮ್ಮಿಗೆ ಆಗುತ್ತೆ, ಸ್ವಲ್ಪ ಬಿಲೋ 20ನೇ ಹೇಳ್ಬಿಟ್ರು ಅವರು. ಆ ಪ್ರೈಸ್ ನಾನು ಹೇಳೋಕ್ಕೆ ಹೋಗಲ್ಲ, ಮೋಸ್ಟ್ಲಿ ಗೊತ್ತಿಲ್ಲ ಅದು. ಇಲ್ಲಿ ಯಾಕೆಂದರೆ ಎಣಿಕೆ ಇಲ್ವಲ್ಲ, ನಂಬರ್ ಆಫ್ ಇಲ್ಲ, ಗುಡ್ಡೆ ಲೆಕ್ಕ. ಇಲ್ಲಿ ಒಂದು ಹೋಲ್ ಗುಡ್ಡೆಗೆ ಒಂದು ಪ್ರೈಸ್ನ ನಿಗದಿ ಮಾಡ್ತಾರೆ. ಆ ಪ್ರೈಸ್ಗೆ ಅದು ಇದಾಗುತ್ತೆ. $4,000 ಆಯ್ತು ಇದೆ. ಒಂದ್ಸಲ ಎಲೆ ಬಿದ್ಮೇಲೆ ಅದೇ ಎಲೆಗೆ ಹಾಕ್ತಾರೆ. 14,000 ಗುಡ್ಡೆ ಆಯ್ತು. ಈಗ ಟೈಮು ಇನ್ನೂ 10 ಗಂಟೆ. ಇನ್ನು ರೈತರುಗಳು ಕಾಯಿನ ತರ್ತಾನೆ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ರೋಡ್ ಸೈಡ್ ಕೂಡ ಹಾಕ್ತಾ ಇದ್ದಾರೆ ಕಾಯಿನ. ಸೊ ಇದು ಬಂದ್ಬಿಟ್ಟು ಚೋಳೂರು ಮಾರ್ಕೆಟ್ ಅಂತ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ತುಂಬ ಜನ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡಬೇಕು, ಪ್ಲೀಸ್ ಆ ಥರ ಮಾಡಬೇಡಿ. ನಾನು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಎಲ್ಲ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ಈ ಮಾರ್ಕೆಟ್ ಸ್ವಲ್ಪ ರಿಸ್ಕಿ ಅನಿಸುತ್ತೆ, ಯಾಕೆಂದರೆ ನೀವು ಗುಡ್ಡೆ ಲೆಕ್ಕ ತೊಗೋಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿಯ ಒಂದು ಎಳೆಕಾಯಿನ ತೆಗೆಯೋದಾಗಲಿ ಚೆನ್ನಾಗಿನ ತೆಗೆಯೋದಾಗಿ ಮಾಡೋದಿಲ್ಲ. ಸ್ವಲ್ಪ ರಿಸ್ಕಿ ಆಗುವ ಒಂದು ಜಾಬ್ ಕಾರ್ಡ್ ಕೂಡ ಆಗ್ಬೋದು. ನೀವು ಕಮ್ಮಿ ರೇಟಿಗೆ ಕಾಯಿನ ಹೋಗ್ಬೋದು, ಯಾಕೆಂದರೆ ಕಮ್ಮಿ ಏನಾರ ಕೂಗೋರ ಬಂದರೆ ತುಂಬ ಕಮ್ಮಿ ರೇಟ್ಗೆ ನಿಮಗೆ ಕಾಯಿ ಸಿಗುತ್ತೆ. ಮತ್ತು ಒಳ್ಳೆ ಕಾಯಿನ ನೀವು ಚೂಸ್ ಮಾಡಿ ಆ ಗುಡ್ಡೆ ಮಾತ್ರ ಕುಯ್ಯೋಕ್ಕೆ ನೀವು ಫಸ್ಟೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೇ ನಾನು ಗುಡ್ಡೆ ನಾನು ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ ಅಂತ ಕೂತ್ಕೊಂಡ್ರೆ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಇದು ಈ ಮಾರ್ಕೆಟು. ಇದು ಫುಲ್ಲಿ ಇದೆ, ಅಷ್ಟು ತುಂಬ ದೊಡ್ಡ ಮಾರ್ಕೆಟ್ ಇದು. ಅಲ್ಲೆಲ್ಲ ಹಾಕಿದ್ದಾರೆ, ಹೊರಗಡೆ ಕೂಡ ರೋಡಲ್ಲಿ ಕೂಡ ಹಾಕಿದ್ದಾರೆ ಅಂತ ತೋರಿಸ್ತೆ ಫಸ್ಟ್ ಬಿಫೋರ್ ಬರಬೇಕಾದ್ರೆ. ಸೊ ಇದೇ ಥರ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಮಾರ್ಕೆಟ್ ಬಗ್ಗೆ ಆಗಲಿ ಅಗ್ರಿಕಲ್ಚರ್ ಬಗ್ಗೆ ಆಗಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಿಮಗೆ ಎಲ್ಲ ರೀತಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ನೋಡೋಣ ಇನ್ನು ನೆಕ್ಸ್ಟ್ ಯಾವ್ಯಾವ ಥರ ಹರಾಜಾಗುತ್ತೆ, ಯಾವ್ಯಾವ ಥರ ಇದು ಮಾಡ್ತಾರೆ ಅಂತ ಕೂಡ ಇನ್ಫಾರ್ಮೇಷನ್ ತಿಳ್ಕೊಂಡು ಟ್ರೈ ಮಾಡ್ತೀನಿ, ನಿಮಗೂ ಕೂಡ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಮಾರ್ಕೆಟಲ್ಲಿ ರೈತರುಗಳು ಅವ್ರ ಕಾರ್ ಕೂಡ ಉಪಯೋಗಿಸಿ ತಂದು ಮಾರ್ತಾರೆ. ಅಂದರೆ ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿದ್ರೆ ಕೂಡ ಅವರು ಈ ಮಾರ್ಕೆಟಲ್ಲಿ ತಂದು ಸ್ವಲ್ಪ ಹಣನ ಅವ್ರು ಪಡ್ಕೊಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಅಂದರೆ, ಏನು ನಿಯರ್ ಬೈ ಫಾರ್ಮರ್ಸ್ ಇರ್ತಾರೆ ಅವರು ಕೂಡ ತಂದು ಹಾಕೋದ್ರಿಂದ ಈ ಮಾರ್ಕೆಟು ಸ್ವಲ್ಪ ನಿಮಗೆ
ಒಳ್ಳೇದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ನೋಡಿ 2 ಮಾರ್ಕೆಟ್ ಕಂಪೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಮಾರ್ಕೆಟ್ ನಾನು ರಿವ್ಯೂ ಮಾಡ್ತೀನಿ. ನೀವು ಸಬ್ಸ್ಕ್ರೈಬರ್ಸ್ ಏನಾದ್ರು ನನಗೆ 50K ಏನಾರು ಯೂಟ್ಯೂಬಲ್ಲಾದರೆ ಸೊ ಎಲ್ಲ ಮಾರ್ಕೆಟ್ ವೀಡಿಯೋಸು ಡೈಲಿ ನಾನು ಅಪ್ಲೋಡ್ ಮಾಡೋಕ್ಕೆ, ಮಾರ್ಕೆಟ್ ಯಾವತ್ತು ನಡೆಯುತ್ತೆ ಅವತ್ತೆಲ್ಲ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಆ ಇನ್ಫಾರ್ಮೇಷನ್ ತುಂಬಾ ಹೆಲ್ಪ್ ಆಗ್ಬೋದು. ₹15,000 15,500 15,500 600 700 700 800 900 15,900 15,900 15 ₹16,500 ಒಂದು ಸಾರಿ 16,500 ಒಂದು ಸಾರಿ 16 600 ₹17,000 ಜೈಕೆ ₹17,000 17,000 ಒಂದು ಸಾರಿ 2 ಸಾರಿ 3 ಸಾರಿ ಜೈಕೆ ₹17,000. ಈ ಮಾರ್ಕೆಟು ಅತಿ ದೊಡ್ಡ ಮಾರ್ಕೆಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನೋಡ್ಬೋದು ಎಷ್ಟು ಸಾವಿರಾರು ಗುಡ್ಡೆಗಳು ಹಾಕಿದ್ದಾರೆ ಹೊರಗಡೆ. ರೋಡ್ ಸೈಡಲ್ಲಿ ಹಾಕಿದ್ರೆ ಇಲ್ಲೆಲ್ಲ ಭರ್ತಿಯಾಗಿ. ಇಲ್ಲಿ ಹೇಳಿದ್ನಲ್ಲ, ಸ್ವಲ್ಪ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ಒಂದು ಗುಡ್ಡೆನ ಪರ್ಚೇಸ್ ಮಾಡಬೇಕಾಗುತ್ತೆ. ನಿಮ್ಮ ರೇಟಿಗೆ ಬರಲಿಲ್ಲ ಅಂದರೆ ಆ ಗುಡ್ಡೆ ತಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ರೇಟಿಗೆ ಆಯಿತು ಅಂತಂದರೆ ಆ ಗುಡ್ಡನ್ನ ನೀವು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಮತ್ತು ಇಲ್ಲಿ ಈ ನೋಡ್ತಾ ಇದ್ದೀರಲ್ಲ ವೆಹಿಕಲ್ಸು, ಈ ಬೊಲೆರೋ ಹಾಗಾದರೆ ನಿಮಗೆ ಒಂದು 3,000 ಕಾಯಿ ಇಡಿಸುತ್ತೆ. ಸೊ ಇನ್ನೊಂದು 407 ಅಂತ ಆ ಗಾಡಿ 4,000 ಕಾಯಿ ಇಡಿಸುತ್ತೆ. ಮತ್ತು ಟಾಟಾ ಎಸ್ ಎಲ್ಲ 1,500ರಿಂದ 2,000 ಕಾಯಿಗೆ ಅಷ್ಟೇ ಕಮ್ಮಿ. ಅದು ಆದರೆ ನಿಮಗೆ ಕ್ಯಾಂಟ್ ಆದರೆ ನಿಮಗೆ 8,000ರಿಂದ 10,000 ಕಾಯಿನ ಆರಾಮ್ಸೆ ತುಂಬೋದು. ಸೊ ಇದು ವೆಹಿಕಲ್ ಹೋಗಿ ಕೂಡ ಇನ್ಫಾರ್ಮೇಷನ್ನ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಓಕೆನಾ. ಇದು ಚೋಳೂರು ಮಾರ್ಕೆಟು. ನೋಡಿ ಎಷ್ಟು ವೆಹಿಕಲ್ಸ್ ಇದೆ, ಎಷ್ಟು ಫಾರ್ಮರ್ಸ್ ಇದ್ದಾರೆ, ಎಷ್ಟು ಬಯರ್ಸ್ ಇದ್ದಾರೆ. ತುಂಬಾ ದೊಡ್ಡ ಮಾರ್ಕೆಟ್ ಇದು.